ವೆಲ್ತ್ ಆಫ್ ನೇಷನ್ಸ್ ಎನ್ನುವಂತಹ ಒಂದು ಅರ್ಥಶಾಸ್ತ್ರದ ಗ್ರಂಥ ಪುಸ್ತಕ ಬರೆದಂತಹ ಕರ್ತೃ ಯಾರು ಅಂತ ಕೇಳಿದರೆ, ಕರ್ತೃ ಯಾರು ನೋಡಿ ಇಲ್ಲಿ. ವೆಲ್ತ್ ಆಫ್ ನೇಷನ್ ಎನ್ನುವಂತಹ ಈ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಆ್ಯಡಮ್ ಸ್ಮಿತ್. ಸರಿಯಾದ ಉತ್ತರ ಆ್ಯಡಮ್ ಸ್ಮಿತ್. ಓಕೆ, ನೆಕ್ಸ್ಟ್ ನೋಡೋಣ ಗೆಳೆಯರೆ. ನಾವು ಇಂಗ್ಲೀಷಲ್ಲಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ, ಅಂದರೆ ಇಳಿತಾಯ ಅಂತ ಕರಿತೇವೆ. ಹಾಗಾದರೆ ಇಳಿತಾಯ ಅಂದರೆ ಏನು, ಇಳಿತಾಯ ಅಂದರೆ ಏನು ಅಂತ ಕೇಳಿದರೆ ಗೆಳೆಯರೆ ಅದಕ್ಕೆ ಸರಿಯಾದ ಉತ್ತರ ನಾವು ಕಾರ್ಖಾನೆಯಲ್ಲಿ ಕಾರ್ಖಾನೆಗಳಲ್ಲಿ ಯಂತ್ರೋಪಕರಣಗಳನ್ನು ಒಂದು ಅವಧಿ ಒಳಗೆ ಬಳಸಿದ್ದರಿಂದ ಅದರ ಮೌಲ್ಯದಲ್ಲಿ ಇಳಿಕೆಯಾಗುತ್ತೆ. ಅಂದರೆ ಆ ವಸ್ತು ಹೊಸದಿದ್ದಾಗ ಅದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದು ಬಳಸಿದಾಗ ಏನಾಗುತ್ತೆ ಆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ಇಳಿತಾಯ ಅಂತ ಕರಿತೇವೆ, ಡಿಪ್ರಿಸಿಯೇಷನ್ ಅಂತ ನಾವು ಕರಿತೇವೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ಭಾರತ ಸರ್ಕಾರಿ ಖಜಾನೆ ಪಾಲಿಸಿಯನ್ನು ಯಾವುದು ವ್ಯವಸ್ಥಾಪಿಸುತ್ತದೆ? ಫೈನಾನ್ಷಿಯಲ್ ಪಾಲಿಸಿ ವಾಸ್ ಫಾರ್ಮುಲೇಟೆಡ್ ಬೈ ಹಣಕಾಸು ಮಂತ್ರಾಲಯ. ನೆಕ್ಸ್ಟ್ ನೋಡಿ, ಎಫ್.ಡಿ.ಐ ಈ ಕೆಳಗಂಡ ಕ್ಷೇತ್ರಗಳನ್ನು ಹೊರತುಪಡಿಸಿ ಎಲ್ಲ ಕಡೆಯಲ್ಲೂ ನಿಷೇಧಿಸಿದೆ. ಗೆಳೆಯರೆ ಎಫ್.ಡಿ.ಐಯನ್ನು ಅಟಾಮಿಕ್ ಎನರ್ಜಿ, ಲಾಟ್ರಿ ವ್ಯವಹಾರ, ಜೂಜು ಬೆಟ್ಟಿಂಗ್ ಈ ಎಲ್ಲ ಕಡೆ ಈ ಎಫ್.ಡಿ.ಐಯನ್ನು ನಿಷೇಧಿಸಲಾಗಿದೆ ಎಕ್ಸೆಪ್ಟ್ ಬ್ಯಾಂಕಿಂಗ್ ಆಪರೇಷನ್ಸಲ್ಲಿ ಈ ಎಫ್.ಡಿ.ಐ ಇದೆ. ಸೊ ಅಟಾಮಿಕ್ ಎನರ್ಜಿ, ಲಾಟ್ರಿ ವ್ಯವಹಾರ, ಜೂಜು ಮತ್ತು ಬೆಟ್ಟಿಂಗ್ ಇಲ್ಲಿ ಎಲ್ಲ ಕಡೆ ಸಮಿತಿ ಎಫ್.ಡಿ.ಐಯನ್ನು ನಿಷೇಧಿಸಲಾಗಿದೆ. ನೆಕ್ಸ್ಟ್, ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಗೆಳೆಯರೆ ಸರಿಯಾದ ಉತ್ತರ ಜ್ವಾಲಾಮುಖಿ ಮತ್ತು ಭೂಕಂಪ. ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದು ಜ್ವಾಲಾಮುಖಿ ಮತ್ತು ಭೂಕಂಪಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಗೆಳೆಯರೆ ನಾವು ಬಾರ್ಡರ್ ಲೈನ್ಗಳನ್ನ ನೆನಪಿಟ್ಕೋಬೇಕು. ಇಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ, ಮ್ಯಾಕ್ಮೋಹನ್ ರೇಖೆ ಕೇಳಿದಾನೆ. ಮ್ಯಾಕ್ಮೋಹನ್ ಆಗಿರ್ಬೋದು, ಡ್ಯೂರಾಂಡ್ ಆಗಿರ್ಬೋದು, ಇನ್ನಿತರ ಯಾವುದೇ ಆಗಿರ್ಬೋದು, ಅವನ್ನೆಲ್ಲವನ್ನು ನೀವು ಒಂದು ಸೈಡಲ್ಲಿ ಬರೆದಿಟ್ಕೊಳ್ರಿ. ಇಲ್ಲಿ ಸದ್ಯ ಕ್ವಶನ್ ಪೇಪರ್ ಏನು ಕೇಳ್ತಾನೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಮ್ಯಾಕ್ಮೋಹನ್ ಎನ್ನುವಂತಹ ಲೈನ್ನಿಂದ ಬೇರ್ಪಟ್ಟ ದೇಶಗಳು ಯಾವುವು? ಸರಿಯಾದ ಉತ್ತರ ಭಾರತ ಮತ್ತು ಚೀನಾ ನಡುವೆ ಇರತಕ್ಕಂತಹ ಒಂದು ಗಡಿ ರೇಖೆ ಯಾವುದು ಅಂತ ಕೇಳಿದ್ರೆ ಮ್ಯಾಕ್ಮೋಹನ್. ನೆಕ್ಸ್ಟ್ ನೋಡಿ, ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರಕುವಂತಹ ಮೂಲಧಾತು ಯಾವುದು? ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರಕುವಂತಹ ಮೂಲಧಾತು ಸೋಡಿಯಂ, ಎಣ್ಣೆ ಅಂತ ಕರಿತೇವೆ ನಾವು, ಸೋಡಿಯಂ. ನೆಕ್ಸ್ಟ್ ಗೆಳೆಯರೆ, ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ಬೆಳೆಗೆ ಪ್ರಸಿದ್ಧವಾಗಿವೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿರತಕ್ಕಂಥ ಈ ಬಾಬಾ ಬುಡನ್ಗಿರಿ ಬೆಟ್ಟಗಳು ಕಾಫಿ ಬೆಳೆಗೆ ಪ್ರಸಿದ್ಧವಾಗಿವೆ, ಕಾಫಿ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವುದಿಲ್ಲ? ಇಲ್ಲಿ ಕೇಳಿದರೆ ಅಂಶಿ, ಬಂಡೀಪುರ, ನಾಗರಹೊಳೆ ಮತ್ತು ನಂದಾದೇವಿ ಅಂತ ಕೇಳಿದರೆ ಗೆಳೆಯರೆ ಅಂಶಿ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಬಂಡೀಪುರ ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕಡೆನೂ ನಡೆಯಿದೆ ಬಂಡೀಪುರ. ನಾಗರಹೊಳೆ ಕೊಡಗಿನಲ್ಲಿ. ಆದರೆ ಈ ನಂದಾದೇವಿ ಎನ್ನುವುದು ನಾವು ಉತ್ತರಾಖಂಡ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ್ನು ಕರ್ನಾಟಕ ರಾಜ್ಯದಲ್ಲಿಲ್ಲ, ಉತ್ತರಾಖಂಡ ರಾಜ್ಯದಲ್ಲಿ ನಾವು ಈ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ನಂದಾದೇವಿ. ನೆಕ್ಸ್ಟ್ ನೋಡಿ ಗೆಳೆಯರೆ, ಇಲ್ಲಿ ಹೊಂದಿಸಿ ಬರೆಯಿರಿ ಹೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಅಂದರೆ ಇಲ್ಲಿ ಕಲೆಗಳು ಕೊಟ್ಟಿದ್ದಾರೆ, ಭರತನಾಟ್ಯ, ಕಥಕ್, ಯಕ್ಷಗಾನ ಅಂತ ಕೊಟ್ಟಿದ್ದಾರೆ. ಗೆಳೆಯರೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಭರತನಾಟ್ಯ ರುಕ್ಮಿಣಿ ದೇವಿ, ಕಥಕ್ ಬಿರ್ಜು ಮಹಾರಾಜ್, ಯಕ್ಷಗಾನ ಚಿತ್ತಾನಿ ರಾಮಚಂದ್ರ ಹೆಗಡೆ, ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ತಂಬಾಕಿನಲ್ಲಿರ್ತಕ್ಕಂತಹ ಹಾನಿಕಾರಕ ವಸ್ತು ಯಾವುದು? ನಿಕೋಟಿನ್. ತಂಬಾಕಿನಲ್ಲಿರ್ತಕ್ಕಂಥದ್ದು ನಿಕೋಟಿನ್. ಕೆಫಿನ್ ಇದು ಟೀ ಮತ್ತು ಕಾಫಿಗಳಲ್ಲಿ ನಾವು ಕಾಣ್ತೇವೆ. ತಂಬಾಕಿನಲ್ಲಿರ್ತಕ್ಕಂಥದ್ದು ಅಂತ ಕೇಳಿದ್ರೆ ನಿಕೋಟಿನ್.
ನಿಕೋಟಿನ್. ನೆಕ್ಸ್ಟ್ ಗೆಳೆಯರೆ, ಕರ್ನಾಟಕ ರಾಜ್ಯವು ಕೆಳಗಿನ ಯಾವ ಒಂದು ರಾಜ್ಯದ ಜೊತೆ ಗಡಿ ಹಂಚಿಕೊಂಡಿಲ್ಲ? ನಮ್ಮ ಕರ್ನಾಟಕ ರಾಜ್ಯವು 6 ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. 6 ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡು ಇಲ್ಲಿ ತೆಲಂಗಾಣ, ಗೋವಾ ಮತ್ತು ಕೇರಳ ಹೇಳಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ರಾಜ್ಯದ ಜೊತೆಗೆ ನಾವು ಕರ್ನಾಟಕ ರಾಜ್ಯದವರು ಗಡಿಯನ್ನು ಹಂಚಿಕೊಂಡಿಲ್ಲ. ಹಾಗಾದರೆ ನಾವು ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ. ಟೋಟಲ್ 6 ರಾಜ್ಯಗಳ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ? ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ? ಗೆಳೆಯರೆ, ಸರಿಯಾದ ಉತ್ತರ ಘಟಪ್ರಭಾ ನದಿ. ಘಟಪ್ರಭಾ ನದಿಯಿಂದ ಸೃಷ್ಟಿಸಿರುವಂತಹ ಒಂದು ಜಲಪಾತ ಗೋಕಾಕ್ ಫಾಲ್ಸ್, ಗೋಕಾಕ್ ಜಲಪಾತ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗಳೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಗಮನಿಸಿ. ಕಳಸಾ-ಬಂಡೂರಿ ನಾಲಾ ಯೋಜನೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಗೆಳೆಯರೆ ನೋಡ್ರಿ, ಆಪ್ಷನ್ಸ್ 1 ನೋಡ್ರಿ, ಇದು ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಸರಬರಾಜು ಸುಧಾರಿಸುವಂತಹ ಗುರಿಯನ್ನು ಹೊಂದಿದೆ. ಇದು ಮಹದಾಯಿ ನದಿಯಿಂದ ಮಲಪ್ರಭಾ ನದಿಗೆ ನೀರು ತಿರುಗುವ ಯೋಜನೆಯಾಗಿದೆ. ಕಳಸಾ ಮತ್ತು ಬಂಡೂರಿ ಮಹದಾಯಿ ನದಿಯ ಉಪನದಿಗಳು. ಗೆಳೆಯರೆ, ಇಲ್ಲಿ ಆಪ್ಷನ್ಸ್ 1, 2 ಮತ್ತು 3 ಈ 3 ಸಮೇತ ಸರಿಯಾದಂತಹ ಉತ್ತರಗಳು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಕತ್ತರಿಸಿದ ಕಲ್ಲಿನ ಗುಹೆ ದೇವಾಲಯಗಳ ವಾಸ್ತುಶೈಲಿಗೆ ಹೆಸರುವಾಸಿ? ಕತ್ತರಿಸಿದ ಕಲ್ಲಿನ ದೇವಾಲಯಗಳು ಬಾದಾಮಿ. ಸರಿಯಾದ ಉತ್ತರ ಬಾದಾಮಿ. ನೆಕ್ಸ್ಟ್, ವಿಶ್ವ ಪರಿಸರ ದಿನ ಯಾವಾಗ ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೇವೆ? ಸರಿಯಾದ ಉತ್ತರ ಜೂನ್ 5. ಹಾಗಾದರೆ ಈ ವರ್ಷ ವಿಶ್ವ ಪರಿಸರ ದಿನದ ಥೀಮ್ ಏನೇನೋದು ಕಾಮೆಂಟ್ ಮಾಡ್ತಾ ಹೋಗ್ರಿ. ವಿಶ್ವ ಪರಿಸರ ದಿನದ ಥೀಮ್ ಏನೇನೋದು ಕಾಮೆಂಟ್ ಮಾಡಿ. ಆದರೆ ಯಾವಾಗಪ್ಪ ವಿಶ್ವ ಪರಿಸರ ದಿನ? ಜೂನ್ 5. ನೆಕ್ಸ್ಟು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಹಿನ್ನೆಲೆ ಗಾಯಕರು ಯಾರೋ? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಹಿನ್ನೆಲೆ ಗಾಯಕರು ಲತಾ ಮಂಗೇಶ್ಕರ್. ನೆಕ್ಸ್ಟ್ ನೋಡಿ, ನಮ್ಮ ಭಾರತದಲ್ಲಿ ಆಗುವಂತಹ ಮಳೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಳೆಗಳು ಕಾಣ್ತೀವಿ ನಾವು, ಮುಂಗಾರು ಮತ್ತು ಹಿಂಗಾರು. ಇಲ್ಲಿ ಮುಂಗಾರು ಬೆಳೆ ಕೇಳಿದ್ದಾನೆ. ಅಂದರೆ ಭಾರತದಲ್ಲಿ ಒಟ್ಟು ನೈಋತ್ಯ ಮುಂಗಾರಿನ ಕೊಡುಗೆ ಎಷ್ಟು ಪರ್ಸೆಂಟೇಜ್ನಷ್ಟು ಮಳೆ ಬರುತ್ತೆ ಅಂದರೆ ಮುಂಗಾರು ನಮಗೆ 86% ಈ ನೈಋತ್ಯ ಮುಂಗಾರು ಮಳೆ ನಮಗೆ ಕೊಡುಗೆ ನೀಡುತ್ತದೆ. ಎಷ್ಟಪ್ಪ ನೈಋತ್ಯ ಮುಂಗಾರು ಮಳೆ? 86% ಮಳೆ ನಮಗೆ ಬರುತ್ತದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ರೀತಿಯಾದ ಮಣ್ಣು ಜಲಾನಯನ ಹಾಗೂ ಕರಾವಳಿ ಬಯಲು ಸೀಮೆಯ ಪ್ರದೇಶದಲ್ಲಿ ಬಹುಪಾಲು ಸೀಮಿತವಾಗಿರುತ್ತದೆ? ಸರಿಯಾದ ಉತ್ತರ ಮೆಕ್ಕಲು ಮಣ್ಣು. ಇದು ಈ ಕರಾವಳಿ ಮತ್ತು ಜಲನಯನ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣುವಂತಹ ಮಣ್ಣು ಯಾವುದು? ಮೆಕ್ಕಲು ಮಣ್ಣು. ನೆಕ್ಸ್ಟ್, ಯಾವ ಗ್ರಹವನ್ನು 3ನೇ ಗ್ರಹ ಎಂದು ಕರೆಯುತ್ತೇವೆ? 3ನೇ ಗ್ರಹ, ಮೊದಲನೇದು ಬುಧ, ಎರಡನೇದು ಶುಕ್ರ, 3ನೇದು ಸಮೇತ ನಾವಿರುವಂತಹ ಸ್ಥಳ ಭೂಮಿ. ಸೂರ್ಯನಿಂದ ನಾವು ನೋಡ್ತಾ ಬಂದರೆ ನಾವು 3ನೇ ಪ್ಲೇಸಲ್ಲಿ ಇದ್ದೀವಿ, ಭೂಮಿ, ನಮ್ಮ ಗ್ರಹ ಭೂಮಿ. ನೆಕ್ಸ್ಟು, 1909ರಲ್ಲಿ ಗೂಗ್ಲಿಯೆಲ್ನೋ ಮಾರ್ಕೋನಿ ಈತ ಆವಿಷ್ಕರಿಸಿದಂತಹ ಒಂದು ಫಿಸಿಕ್ಸ್ ನೊಬೆಲ್ ಪ್ರಶಸ್ತಿ ಪಡ್ಕೊಂತಾನೆ. ಹಾಗಾದರೆ ಆತ ಆವಿಷ್ಕರಿಸಿದ್ದು ಏನು? 1909ರಲ್ಲಿ ಮಾರ್ಕೋನಿ ಆವಿಷ್ಕರಿಸಿದಂತಹ ಒಂದು ಆ ಟೆಕ್ನಾಲಜಿ ಏನಪ್ಪ ಅಂದರೆ ರೇಡಿಯೋವನ್ನು ಆವಿಷ್ಕರಿಸಿದ್ದು ಯಾರು, ಯಾವಾಗ ಅಂತಲೂ ಕೇಳ್ತಾರೆ. ಇಲ್ಲಿ ಉಲ್ಟಾ ಕೇಳಿದ್ದಾನೆ. 1909ರಲ್ಲಿ ಮಾರ್ಕೋನಿ ಆವಿಷ್ಕರಿಸಿದ್ದು ಏನು ಅಂತ ಕೇಳಿದ್ದಾನೆ, ರೇಡಿಯೋ. ಆದರೆ ಇಸ್ವಿ ಕೇಳಿದಾಗ 1909 ಮಾರ್ಕೋನಿ ಎನ್ನುವುದು ನೆನಪಿಡಬೇಕು. ಹೇಳಿದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ವಿಚ್ ಆಫ್ ದಿ ನ್ಯೂಟನ್ಸ್ ಲಾಸ್ ಇಸ್ ಆಲ್ಸೋ ನೋನ್ ಆಸ್ ಲಾ ಆಫ್ ಇನರ್ಷಿಯಾ?
ನ್ಯೂಟನ್ಸ್ ಲಾದಲ್ಲಿ ನಾವು 3 ಲಾ ಕಾಣ್ತೇವೆ, ನ್ಯೂಟನ್ಸ್ನ 3 ಲಾಗಳನ್ನು ಕಾಣ್ತೇವೆ. ಅದರಲ್ಲಿ ಈ ಲಾ ಆಫ್ ಇನರ್ಷಿಯಾ ಅಂದರೆ ಜಡತ್ವ ಅಂತ ಕರಿತೀವಿ. ಲಾ ಆಫ್ ಇನರ್ಷಿಯಾ ಅಂದರೆ ಈ ಜಡತ್ವ ಎನ್ನುವಂಥದ್ದು ನ್ಯೂಟನ್ಸ್ನ ಯಾವ ಲಾದಲ್ಲಿ ನಾವು ಕಂಡು ಬರ್ತೇವೆ ಅಂದರೆ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಹೇಳಿದಾನೆ, ಅಥವಾ ಯಾವುದೂ ಅಲ್ಲ ಅಂತ ಹೇಳಿದಾನೆ. ಯಾವ ಲಾದಲ್ಲಿ ನಾವು ಲಾ ಆಫ್ ಇನರ್ಷಿಯಾವನ್ನು ಕಾಣ್ತೇವೆ ಅಂತ ಪ್ರಶ್ನೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಧನ್ಯವಾದಗಳು.